ಎಲ್ರಿಗೂ ನಮಸ್ಕಾರ. ಪ್ರೇಮಾನಂದ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ಹಾಗೆ ಪ್ರೀವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕೂಡ ತಂದಿದ್ದೀನಿ. ಈ ವಿಡಿಯೋ ನಾಳೆ ಬರೀತಕ್ಕಂತಹ ಒಂದು CTET ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಹೆಲ್ಪ್ ಆಗ್ಬೋದು. ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಇದೆ. ವಾಟ್ ವಾಸ್ ದ ಮೇಜರ್ ಇನೋವೇಷನ್ ಆಫ್ ದ ಕುಶಾನ ರೂಲರ್ಸ್ ಇನ್ ದ ಮ್ಯಾಟರ್ ಆಫ್ ಟ್ರೇಡ್ ಅಂತ ಕೇಳಿದ್ದಾರೆ. ಅಂದರೆ ಕುಶಾನ ಆಡಳಿತಗಾರರ ವಾಣಿಜ್ಯ ಕ್ಷೇತ್ರದಲ್ಲಿ ಪ್ರಮುಖ ಹೊಸತನ ಯಾವುದು ಅಂತ, ಅಂದರೆ ಹೊಸದಾಗಿ ಏನನ್ನ ಇನೋವೇಟ್ ಮಾಡಿದ್ರು ಅಂತ. ಮೊದಲನೇದು ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ 1, ದೇ ಡಿಡ್ ನಾಟ್ ಚಾರ್ಜ್ ಎನಿ ಟ್ಯಾಕ್ಸಸ್ ಫ್ರಮ್ ದ ಟ್ರೇಡರ್ಸ್ ಹೂ ಪಾಸ್ಡ್ ಥ್ರೂ ದೇರ್ ಲ್ಯಾಂಡ್ ಆನ್ ದ ವೇ ಟು ರೋಮ್ಗೆ ಹೋಗುವ ವ್ಯಾಪಾರಿಗಳಿಂದ ಅವರು ತೆರಿಗೆಯನ್ನು ವಸೂಲಿ ಮಾಡ್ತಿರ್ಲಿಲ್ಲ. ಎರಡನೇದು, ದೇ ಕ್ಯಾರಿಡ್ ಆನ್ ಎಕ್ಸ್ಟೆನ್ಸಿವ್ ಟ್ರೇಡ್ ವಿತ್ ದ ರೋಮನ್ ಎಂಪೈರ್. ಅವರು ರೋಮನ್ ಸಾಮ್ರಾಜ್ಯದೊಂದಿಗೆ ವ್ಯಾಪಕ ವ್ಯಾಪಾರವನ್ನು ನಡೆಸ್ತಾ ಇದ್ರು, ಅಂದರೆ ಬಹಳಷ್ಟು ವ್ಯಾಪಾರವನ್ನು ಅವರು ನಡೆಸ್ತಾ ಇದ್ರು. ಮೂರನೇದು, ದೇ ಇಶ್ಯೂಡ್ ಗೋಲ್ಡ್ ಕಾಯಿನ್ಸ್ ಫಾರ್ ಯೂಸ್ ಬೈ ಟ್ರೇಡರ್ಸ್ ಅಲಾಂಗ್ ದ ಸಿಲ್ಕ್ ರೂಟ್ನಲ್ಲಿ ವ್ಯಾಪಾರಿಗಳಿಗೆ ಬಳಸೋದಕ್ಕೆ ಚಿನ್ನದ ನಾಣ್ಯಗಳನ್ನು ಅವರು ಹೊರಗಡೆ ತರ್ತಾರೆ, ಅಂದರೆ ಜಾರಿಗೊಳಿಸ್ತಾರೆ. ನಾಲ್ಕನೇದು, ಆಲ್ ಆಫ್ ದ ಎಬೋ, ಮೇಲಿನ ಎಲ್ಲವೋ ಅನ್ನೋದು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 3 ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ದೇ ಇಶ್ಯೂಡ್ ಗೋಲ್ಡ್ ಕಾಯಿನ್ ಫಾರ್ ಯೂಸ್ ಬೈ ಟ್ರೇಡರ್ಸ್ ಅಲಾಂಗ್ ದ ಸಿಲ್ಕ್ ರೂಟ್ ಅಂತ. ಕುಶಾನರು ಚಿನ್ನದ ನಾಣ್ಯಗಳನ್ನು ಬಿಡುಗಡೆ ಮಾಡಿದ್ದು ದೊಡ್ಡ ಒಂದು ಹೊಸತನಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಇದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ಸುಲಭ ಆಯಿತು. ಅವರು ರೋಮನ್ನರೊಂದಿಗೆ ವ್ಯಾಪಾರವನ್ನು ಕೂಡ ಮಾಡ್ತಾರೆ, ಆದರೆ ಅದು ಇನೋವೇಷನ್ ಅಲ್ಲ. ಸೊ ತೆರಿಗೆ ತೆಗೆದುಕೊಳ್ಳಿಲ್ಲ ಅನ್ನೋದು ತಪ್ಪು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ಎರಡನೇದು, ವಿಚ್ ಆಫ್ ದ ಫಾಲೋವಿಂಗ್ ಆರ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್. ಮೊದಲನೇದು, ಪೆಪ್ಪರ್ ವಾಸ್ ಪರ್ಟಿಕ್ಯುಲರ್ಲಿ ವ್ಯಾಲ್ಯೂಡ್ ಇನ್ ದ ರೋಮನ್ ಎಂಪೈರ್. ಪೆಪ್ಪರ್ ಅಂದರೆ ಕಾಳುಮೆಣಸು ರೋಮನ್ ಸಾಮ್ರಾಜ್ಯದಲ್ಲಿ ಬಹಳ ಮೌಲ್ಯವನ್ನು ಪಡ್ಕೊಂಡಿತ್ತು ಅಂತ. ಎರಡನೇದು, ರೋಮನ್ ಗೋಲ್ಡ್ ಕಾಯಿನ್ಸ್ ಹ್ಯಾವ್ ಬೀನ್ ಫೌಂಡ್ ಇನ್ ದ ನಾರ್ತ್ ಇಂಡಿಯಾ. ರೋಮನ್ ಚಿನ್ನದ ನಾಣ್ಯಗಳು ಉತ್ತರ ಭಾರತದಲ್ಲಿ ಕಂಡುಬಂದಿದೆ. ಮೂರನೇದು, ನಾರ್ತ್ ಇಂಡಿಯಾ ವಾಸ್ ಫೇಮಸ್ ಫಾರ್ ಪ್ರೆಷಿಯಸ್ ಸ್ಟೋನ್ಸ್. ಉತ್ತರ ಭಾರತ ಅಮೂಲ್ಯ ರತ್ನಗಳಿಗೆ ಪ್ರಸಿದ್ಧವಾಗಿತ್ತು. ಅಂಡ್ ನಾಲ್ಕನೇದು, ಶಾತವಾಹನಸ್ ಬಿಕೇಮ್ ಪವರ್ಫುಲ್ ಇನ್ ಸೌತ್ ಇಂಡಿಯಾ. ಶಾತವಾಹನರು ದಕ್ಷಿಣ ಭಾರತದಲ್ಲಿ ಶಕ್ತಿಶಾಲಿಗಳಾಗಿದ್ರು ಅಂತ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಾಗಿರ್ಬೋದು, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಇಲ್ಲಿ ಕೇಳಿರೋ ಅಂಥದ್ದು. ಸೊ ಇದನ್ನ ನಾವು ಕೋಡ್ಗಳ ಮುಖಾಂತರ ಹೇಳಬೇಕಾಗುತ್ತೆ, ಯಾವುದು ಕರೆಕ್ಟ್ ಯಾವುದು ರಾಂಗ್ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 4 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಎ ಅಂಡ್ ಸಿ ಅಂತ. ಓಕೆ, ಸೊ ಎ ಅಂಡ್ ಸಿ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಪೆಪ್ಪರ್ ವಾಸ್ ಪರ್ಟಿಕ್ಯುಲರ್ಲಿ ವ್ಯಾಲ್ಯೂಡ್ ಇನ್ ದ ರೋಮನ್ ಎಂಪೈರ್, ಎ ಅದು ಇನ್ಕರೆಕ್ಟ್. ಅಂಡ್ ಸಿ ಒಂದು ನೋಡಿ, ಇಲ್ಲಿ ನಾರ್ತ್ ಇಂಡಿಯಾ ವಾಸ್ ಫೇಮಸ್ ಫಾರ್ ಪ್ರಿಷಿಯಸ್ ಸ್ಟೋನ್ಸ್ ಅನ್ನೋದು ರಾಂಗ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ಸ್. ಸೊ ಎ ತಪ್ಪು. ಯಾಕೆ ಅಂದರೆ ಪೆಪ್ಪರ್ ಮೇನ್ಲಿ ಸೌತ್ ಇಂಡಿಯಾದಿಂದ ರೋಮನ್ಗೆ ಟ್ರೇಡ್ ಆಗ್ತಾ ಇತ್ತು, ಬಟ್ ಅದು ಒಂದೇ ಮೌಲ್ಯಯುತವಾಗಿದ್ದು ಅನ್ನೋದು ರಾಂಗ್. ಆ್ಯಂಡ್ ಬಿ ಸರಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ ರೋಮನ್ ಕಾಯಿನ್ಸ್ ಫೌಂಡ್ ಇನ್ ಇಂಡಿಯಾ ಮೋಸ್ಟ್ಲಿ ಸೌತ್, ಬಟ್ ಆಲ್ಸೋ ಸಮ್ ನಾರ್ತ್ ಎವಿಡೆನ್ಸ್ ಡಿಬೇಟೆಡ್ ಇನ್ ಟೆಕ್ಸ್ಟ್ ಬುಕ್ ಕಾಂಟೆಕ್ಸ್ಟ್. ಓಕೆ, ಸೊ ಸಿ ಕೂಡ ತಪ್ಪು ಅಂತ ಇಲ್ಲಿ ಹೇಳ್ಬೋದು. ಸಿ ಕೂಡ ಇಲ್ಲಿ ರಾಂಗ್ ಆಗಿರ್ತಕ್ಕಂತಹ ಸ್ಟೇಟ್ಮೆಂಟು. ಆ್ಯಂಡ್ ಡಿ ಕೂಡ ಸರಿಯಾಗಿದೆ. ಸೊ ಶಾತವಾಹನಸ್ ಪವರ್ಫುಲ್ ಇನ್ ಸೌತ್ ಇಂಡಿಯಾ, ಇದು ಕರೆಕ್ಟ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಅಂತ ಬಂದಾಗ ಆಪ್ಷನ್ ಎ ಸ್ಟೇಟ್ಮೆಂಟ್ ಎ ಮತ್ತು ಸ್ಟೇಟ್ಮೆಂಟ್ ಸಿ ರಾಂಗ್ ಆಗಿರ್ತಕ್ಕಂತಹ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಆಪ್ಷನ್ 4 ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಬೌಟ್ ಕನಿಷ್ಕನ ಬಗ್ಗೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯ ಯಾವುದು ಕರೆಕ್ಟ್ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಸೊ ಆಪ್ಷನ್ 1, ಕನಿಷ್ಕ ಆರ್ಗನೈಸ್ಡ್ ದ 4th ಬುದ್ಧಿಸ್ಟ್ ಕೌನ್ಸಿಲ್. ಅಂದರೆ ಕನಿಷ್ಕ 4ನೇ ಬೌದ್ಧ ಸಮ್ಮೇಳನವನ್ನು ಆಯೋಜಿಸ್ತಾನೆ. ಎರಡನೇ ಸ್ಟೇಟ್ಮೆಂಟ್, ಕನಿಷ್ಕ ಪ್ಯಾಟ್ರೋನೈಸ್ಡ್ ಚರಕ ಆ್ಯಂಡ್ ಸುಶ್ರುತ. ಅಂದರೆ ಕನಿಷ್ಕ ಚರಕ ಮತ್ತು ಸುಶ್ರುತರನ್ನು ಆಶ್ರಯಿಸ್ತಾನೆ. ಮೂರನೇದು, ದ ಸಕ ಎರಾ ವಾಸ್ ಸ್ಟಾರ್ಟೆಡ್ ಬೈ ಹಿಮ್. ಶಕ ಸಂವತ್ಸರವನ್ನು ಇವನು ಆರಂಭ ಮಾಡ್ತಾನೆ. ಆ್ಯಂಡ್ ನಾಲ್ಕನೇದು, ಗಾಂಧಾರ ಸ್ಕಲ್ಪ್ಚರ್ ಡೆವಲಪ್ಡ್ ಅಟ್ ದಿಸ್ ಟೈಮ್. ಗಾಂಧಾರ ಶಿಲ್ಪಕಲೆ ಈ ಒಂದು ಕಾಲದಲ್ಲಿ ಅಭಿವೃದ್ಧಿ ಆಯಿತು ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ 2 ನೋಡಿ, ಇಲ್ಲಿ ಎ ಬಿ ಆ್ಯಂಡ್ ಡಿ ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ. ಸೊ ಕನಿಷ್ಕನ ಬಗ್ಗೆ ಇರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ಗಳಲ್ಲಿ ಎ ಕರೆಕ್ಟ್ ಆಗಿದೆ, ಆಯಿತಾ. 4ನೇ ಒಂದು ಬೌದ್ಧ ಸಮ್ಮೇಳನವನ್ನು ಆರ್ಗನೈಸ್ ಮಾಡ್ತಾನೆ, ಇದು ಕರೆಕ್ಟು. ಆ್ಯಂಡ್ ಬಿ, ಸುಶ್ರುತ ಮತ್ತು ಚರಕ ನನಗೆ ಆಶ್ರಯವನ್ನು ಕೊಡ್ತಾನೆ, ಇದು ಕೂಡ ಕರೆಕ್ಟು. ಆ್ಯಂಡ್ ಗಾಂಧಾರ ಸ್ಕಲ್ಪ್ಚರ್ ಅಂದರೆ ಗಾಂಧಾರ ಶಿಲ್ಪಕಲೆ ಇವನ ಕಾಲದಲ್ಲಿ ಅಭಿವೃದ್ಧಿ ಆಯಿತು ಅನ್ನೋದು ಕೂಡ ಕರೆಕ್ಟು. ಸೊ ಹಾಗಾಗಿ ಆಪ್ಷನ್ 4
ಆಪ್ಷನ್ 2 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಭಕ್ತಿ ಆರ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಭಕ್ತಿಯ ಪ್ರಮುಖ ಲಕ್ಷಣಗಳು ಯಾವುದು ಅನ್ನೋದು. ಆಪ್ಷನ್ 1 ದೇವೋ ಟ್ರಾನ್ಸ್ಲೇಟರ್ ಗಾಡೆಸ್ ಅಂತ ಇದೆ. ಅಂದರೆ ದೇವರು ಅಥವಾ ದೇವಿಯ ಮೇಲೆ ವೈಯಕ್ತಿಕ ಭಕ್ತಿ ಮತ್ತು ಆರಾಧನೆ. ಎರಡನೇದು, ಇಫ್ ದ ಡಿವೋಟಿ ವರ್ಷಿಪ್ಸ್ ದ ಡೈಟಿ ವಿತ್ ಅ ಪ್ಯೂರ್ ಹಾರ್ಟ್, ದ ಡೈಟಿ ವಿಲ್ ಅಪಿಯರ್ ಇನ್ ದ ಫಾರ್ಮ್ ಡಿಸೈರ್ಡ್ ಬೈ ದ ಡಿವೋಟಿ. ಶುದ್ಧ ಹೃದಯದಿಂದ ಭಜಿಸಿದ್ರೆ ದೇವರು ಭಕ್ತನಿಗೆ ಇಷ್ಟವಾದ ರೂಪದಲ್ಲಿ ಕಾಣಿಸ್ಕೊಳ್ತಾರೆ ಅಂತ. ಆ್ಯಂಡ್ ಮೂರನೇದು ಆಲ್ ಆಫ್ ದ ಎಬೋ, ನಾಲ್ಕನೇದು ನನ್ ಆಫ್ ದ ಎಬೋ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ 3 ಆಲ್ ಆಫ್ ದ ಎಬೋ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಒಂದನೇದು ಮತ್ತು ಎರಡನೇದು ಎರಡು ಕೂಡ ಕರೆಕ್ಟ್ ಆಗಿದೆ. ಆ್ಯಂಡ್ ಭಕ್ತಿ ಅಂತಂದರೆ ವೈಯಕ್ತಿಕವಾಗಿ ದೇವರ ಮೇಲೆ ಪ್ರೀತಿ ಮತ್ತು ಶ್ರದ್ಧೆ. ಸೊ ಭಕ್ತನು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿದ್ರೆ ದೇವರು ಯಾವುದೇ ರೂಪದಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ಬಹುದು ಅನ್ನುವಂತಹ ಒಂದು ನಂಬಿಕೆ. ಹಾಗಾಗಿ ಎರಡು ಕೂಡ ಸರಿಯಾಗಿದೆ. ಆಲ್ ಆಫ್ ದ ಎಬೋ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ. ವಾಟ್ ವಾಸ್ ದ ಪ್ರೈಮರಿ ರೀಸನ್ ಫಾರ್ ದ ಅಟ್ರಾಕ್ಷನ್ ಆಫ್ ಆರ್ಡಿನರಿ ಪೀಪಲ್ ಟು ಭಕ್ತಿ ಅಂತ ಇದೆ. ಸಾಮಾನ್ಯ ಜನರು ಭಕ್ತಿ ಮಾರ್ಗದ ಕಡೆಗೆ ಆಕರ್ಷಿತರಾಗೋದಕ್ಕೆ ಮುಖ್ಯ ಕಾರಣ ಏನು ಅನ್ನೋದು. ಮೊದಲನೇ ಆಪ್ಷನ್, ಇಟ್ ವಾಸ್ ಸಿಂಪ್ಲಿ ಡಿವೋಷನ್ ಟು ಅ ಪರ್ಟಿಕ್ಯುಲರ್ ಡೈಟಿ ಆ್ಯಂಡ್ ಡಿಡ್ ನಾಟ್ ಇನ್ವಾಲ್ವ್ ಎಲಾಬೋರೇಟ್ ರಿಲಿಜಿಯಸ್ ಸೆರೆಮನೀಸ್. ಅದು ಸರಳವಾಗಿ ದೇವರ ಮೇಲಿನ ಭಕ್ತಿ ಮತ್ತು ದೊಡ್ಡ ಧಾರ್ಮಿಕ ವಿಧಿವಿಧಾನಗಳ ಅಗತ್ಯವಿಲ್ಲ ಅನ್ನೋದು. ಎರಡನೇದು, ಇಟ್ ವಾಸ್ ವೆರಿ ಚೀಪ್, ನೋ ಎಕ್ಸ್ಪೆನ್ಸಸ್ ಇನ್ವಾಲ್ವ್ಡ್ ಅಂತ ಇದೆ. ಅಂದರೆ ತುಂಬ ಕಡಿಮೆ ಖರ್ಚು ಅಲ್ಲಿ ಮುಗ್ದೋಗ್ಬಿಡುತ್ತೆ ಅನ್ನೋ ಥರ. ಆ್ಯಂಡ್ ಮೂರನೇದು, ದೇರ್ ವಿಶಸ್ ವರ್ ಆಲ್ವೇಸ್ ಫುಲ್ಫಿಲ್ಡ್, ಅವರ ಎಲ್ಲ ಇಚ್ಛೆಗಳು ನೆರವೇರುತ್ತೆ ಹಾಗಾಗಿ ಅನ್ನೋದು. ಆ್ಯಂಡ್ ಆಪ್ಷನ್ 4, ದೇರ್ ಫ್ಯಾಮಿಲೀಸ್ ಎಂಜಾಯ್ಡ್ ಸೆರೆಮನೀಸ್ ಅಸೋಸಿಯೇಟೆಡ್ ವಿತ್ ಭಕ್ತಿಯ ಆಚರಣೆಗಳನ್ನು ಅವರ ಕುಟುಂಬಗಳು ಅಂದರೆ ಸಂತೋಷ ಪಡ್ತವೆ ಈ ರೀತಿಯಾದಂತಹ ಒಂದು ಆಚರಣೆಗಳನ್ನು ಮಾಡೋದ್ರಿಂದ ಅಂತ. ಸೊ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಅಟ್ರಾಕ್ಷನ್ ಆಫ್ ಆರ್ಡಿನರಿ ಪೀಪಲ್ ಟು ಭಕ್ತಿ. ಸೊ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಎಸ್, ಆಪ್ಷನ್ 1 ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ. ಇಟ್ ವಾಸ್ ಸಿಂಪ್ಲಿ ಡಿವೋಷನ್ ಟು ಅ ಪರ್ಟಿಕ್ಯುಲರ್ ಡೈಟಿ ಆ್ಯಂಡ್ ಡಿಡ್ ನಾಟ್ ಇನ್ವಾಲ್ವ್ ಎಲಾಬರೇಟ್ ರಿಲಿಜಿಯಸ್ ಸೆರೆಮನಿ. ಸೊ ಭಕ್ತಿ ಮಾರ್ಗ ಸರಳ ಮತ್ತು ಎಲ್ರಿಗೂ ಈಕ್ವಲ್ ಆಗಿರುತ್ತೆ, ಸಮಾನವಾಗಿರುತ್ತೆ. ಯಜ್ಞಗಳು ಮತ್ತು ಪೂಜಾ ವಿಧಾನಗಳ ಅಗತ್ಯ ಇರೋದಿಲ್ಲ. ಸೊ ಇದು ಜಸ್ಟ್ ಅಟ್ರಾಕ್ಷನ್ಗಾಗಿರುತ್ತೆ ಅಷ್ಟೇ. ಸೊ ಹಾಗಾಗಿ ಭಕ್ತಿ ಅನ್ನೋದು ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಸೊ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವೈ ಡಿಡ್ ದ ಚೈನೀಸ್ ಪಿಲಿಗ್ರಿಮ್ಸ್ ಲೈಕ್ ಹುಯನ್ ಸ್ಯಾಂಗ್ ಕಮ್ ಟು ಇಂಡಿಯಾ. ಸೊ ಇದನ್ನು ಓದೋದು ಹುಯನ್ ಸ್ಯಾಂಗ್ ಅಂತ. ಸೊ ಇದು ಕ್ಷುವಾನ್ ಸ್ಯಾಂಗ್ ಅಂತ ಓದಬಾರ್ದು, ಹುವನ್ ಸ್ಯಾಂಗ್ ಅದು. ಓಕೆನಾ. ಸೊ ಚೀನಾದ ಯಾತ್ರಿಕನಾದ ಹುವನ್ ಸ್ಯಾಂಗ್ ಭಾರತಕ್ಕೆ ಯಾಕೆ ಬಂದರು ಅಂತ. ಆಪ್ಷನ್ 1, ದೇ ಲೈಕ್ ಇಟ್ ದ ವಾರ್ಮ್ ಕ್ಲೈಮೇಟ್, ಅವರಿಗೆ ಇಲ್ಲಿ ಇರುವಂತಹ ಒಂದು ಕ್ಲೈಮೇಟ್ ಇಷ್ಟ ಆಗಿರುತ್ತೆ, ಹವಾಮಾನ ಇಷ್ಟ ಆಯಿತು ಅನ್ನೋ ಕಾರಣಕ್ಕೆ. ಅಥವಾ ಆಪ್ಷನ್ 2, ದೇ ವಾಂಟೆಡ್ ಟು ವಿಸಿಟ್ ದ ಬುದ್ಧಿಸ್ ಮೊನಾಸ್ಟರೀಸ್ ಆ್ಯಂಡ್ ಪ್ಲೇಸಸ್ ಅಸೋಸಿಯೇಟೆಡ್ ವಿತ್ ದ ಲೈಫ್ ಆಫ್ ಬುದ್ಧ. ಅವರು ಬೌದ್ಧ ಮಠಗಳು ಮತ್ತು ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಸ್ಥಳಗಳನ್ನು ಭೇಟಿ ಮಾಡೋದಕ್ಕೆ ಬಂದಿದ್ರು ಅಂತ. ಆಪ್ಷನ್ 3, ದೇ ವಾಂಟೆಡ್ ಟು ವರ್ಷಿಪ್ ಇನ್ ಇಂಡಿಯನ್ ಟೆಂಪಲ್ಸ್ ಆಸ್ ದೀಸ್ ಟೆಂಪಲ್ ವರ್ ನಾಟ್ ಇನ್ ಚೈನಾ. ಅವರು ಭಾರತೀಯ ದೇವಾಲಯಗಳಲ್ಲಿ ಪೂಜೆ ಮಾಡೋದಕ್ಕೆ ಬಂದಿದ್ರು, ಯಾಕಂದರೆ ಇಂತಹ ದೇವಾಲಯಗಳು ಚೈನಾದಲ್ಲಿ ಇರಲಿಲ್ಲ ಅನ್ನೋ ಕಾರಣಕ್ಕೆ. ಆಪ್ಷನ್ 4, ನನ್ ಆಫ್ ದ ಎಬೋ ಅಂತ ಇದೆ, ಮೇಲಿನ ಯಾವುದು ಕೂಡ ಅಲ್ಲ ಅನ್ನೋದು. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ, ಏನಕ್ಕೋಸ್ಕರ ಹುಯನ್ ಸ್ಯಾಂಗ್ ಅವರು ಭಾರತಕ್ಕೆ ಬಂದಿದ್ರು. ಎಸ್, ಅಫ್ಕೋರ್ಸ್ ಆಪ್ಷನ್ 2 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಅವರು ಬೌದ್ಧ ಮಠಗಳು ಮತ್ತು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟ ಸ್ಥಳಗಳನ್ನು ಭೇಟಿ ಮಾಡೋದಕ್ಕೆ ಬಂದಿದ್ರು ಅಂತ. ಸೊ ಬೌದ್ಧ ಧರ್ಮದ ಅಧ್ಯಯನಕ್ಕಾಗಿ ಭಾರತಕ್ಕೆ ಬರ್ತಾರೆ. ಹಾಗೆಯೇ ಅವರು ನಳಂದ ಮತ್ತು ಬೇರೆ ಬೇರೆ ಬೌದ್ಧ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನವನ್ನು ಕೂಡ ಮಾಡಿರ್ತಾರೆ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಆಂಪೋರೆ ವಾಸ್ ಅ ಡ್ಯಾಶ್ ಅಂತ ಕೇಳಿದ್ದಾರೆ. ಆಂಪೋರೆ ಅಂದರೆ ಏನು ಅಂತ ಹೇಳಿಬಿಟ್ಟು. ಸೊ ಆಪ್ಷನ್ 1, ಕಾಯಿನ್ ಆಫ್ ಇಟಲಿಯ ಒಂದು ನಾಣ್ಯ. ಎರಡನೇದು, ರೆಡ್ ಗ್ಲೇಸ್ಡ್ ಪಾಟರಿ ಅಂದರೆ ಕೆಂಪು ಹೊಳೆಯುವ ಮಣ್ಣಿನ ಪಾತ್ರೆ. ಮೂರನೇದು, ಟಾಲ್ ಡಬಲ್ ಹ್ಯಾಂಡಲ್ಡ್ ಜಾರ್, ಉದ್ದವಾದ 2 ಹ್ಯಾಂಡಲ್ಗಳಿರುವಂತಹ ಒಂದು ಜಾರ್. ಆ್ಯಂಡ್ ಫೋರ್ತ್ ಒನ್, ಪರ್ಫೋರೇಟೆಡ್ ಪಾಟ್ ಅಂದರೆ ರಂಧ್ರಗಳಿರುವಂತಹ ಒಂದು ಪಾತ್ರೆ ಅಂತ. ಸೊ ಇಲ್ಲಿ ಆಂಪೋರೆ ಅಂತ ಹೇಳಿದರೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 3, ಟಾಲ್ ಡಬಲ್ ಹ್ಯಾಂಡೆಡ್ ಜಾರ್ ಅಂತ. ಸೊ ಆಂಪೋರೆ ಅಂದರೆ ಉದ್ದವಾಗಿರುವಂತಹ 2 ಹಿಡಿಗಳಿರುವ ಒಂದು ಮಡಿಕೆ. ಇದನ್ನು ವೈನ್ ಆಗಿರ್ಬೋದು, ಆಯಿಲ್ ಎಣ್ಣೆಗಳಾಗಿರ್ಬೋದು, ಧಾನ್ಯ ಸಾಗಾಣಿಕೆ ಮಾಡೋದಕ್ಕೆ ಬಳಸ್ತಾ ಇರ್ತಾರೆ. ಸೊ ರೋಮನ್ ಟ್ರೇಡ್. ಸೊ ಹಾಗಾಗಿ ಆಪ್ಷನ್ 3 ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ,
ಪೆಪ್ಪರ್ ವಾಸ್ ವ್ಯಾಲ್ಯೂಡ್ ಇನ್ ರೋಮನ್ ಎಂಪೈರ್ ದ್ಯಾಟ್ ಆಸ್ ಇಟ್ ವಾಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ರೋಮನ್ ಸಾಮ್ರಾಜ್ಯದಲ್ಲಿ ಮೆಣಸಿನ ಮೌಲ್ಯ ಎಷ್ಟಿತ್ತು ಅಂದರೆ ಅದನ್ನು ಏನಂತ ಹೇಳಿ ಕರಿತಾ ಇದ್ರು ಅಂತ, ಆಯಿತಾ. ಸೊ ಆಪ್ಷನ್ 1 ಬ್ಲ್ಯಾಕ್ ಮ್ಯಾಜಿಕ್, ಆಪ್ಷನ್ 2 ಬ್ಲ್ಯಾಕ್ ಚಾಮ್, ಆಪ್ಷನ್ 3 ಬ್ಲ್ಯಾಕ್ ಸ್ಟೋನ್, ಆಪ್ಷನ್ 4 ಬ್ಲ್ಯಾಕ್ ಗೋಲ್ಡ್ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಎಸ್, ಆಪ್ಷನ್ 4 ಬ್ಲ್ಯಾಕ್ ಗೋಲ್ಡ್ ಅನ್ನೋದು ಆನ್ಸರ್ ಆಗಿತ್ತು. ಮೆಣಸು ಬಹು ದುಬಾರಿ ಆಗಿರ್ತಕ್ಕಂತಹ ಒಂದು ವಸ್ತು ಅಂತ ಕನ್ಸಿಡರ್ ಮಾಡಿದ್ರು, ಚಿನ್ನದಂತಹ ಒಂದು ಮೌಲ್ಯವನ್ನು ಕೊಡ್ತಾ ಇದ್ರು, ಹಾಗಾಗಿ ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳಿ ಕರೀತಾ ಇದ್ರು ಪೆಪ್ಪರ್ ಅನ್ನು ಅಥವಾ ಕಾಳುಮೆಣಸನ್ನು. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟ್ಸ್ ಡಸ್ ನಾಟ್ ಹೋಲ್ಡ್ ಟ್ರೂ ಅಬೌಟ್ ಗ್ರಾಮ ಭೋಜಕ ದ ವಿಲೇಜ್ ಹೆಡ್ ಮ್ಯಾನ್ ಇನ್ ದ ನಾರ್ತನ್ ಪಾರ್ಟ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಅಂದರೆ ಉತ್ತರ ಭಾರತದ ಗ್ರಾಮ ಭೋಜಕ ಅಥವಾ ಗ್ರಾಮದ ಮುಖ್ಯಸ್ಥ ಅಂತ ಹೇಳ್ತೀವಿ, ಇವರ ಕುರಿತು ಕೆಳಗಿನ ಹೇಳಿಕೆ ಕೆಳಗಿನ ಯಾವ ಹೇಳಿಕೆ ರಾಂಗ್ ಆಗಿದೆ ಅನ್ನೋದು. ಮೊದಲನೇದು, ದ ಕಿಂಗ್ ನೆವರ್ ಯೂಸ್ಡ್ ಹಿಮ್ ಟು ಕಲೆಕ್ಟ್ ಟ್ಯಾಕ್ಸಸ್, ರಾಜ ಅವನಿಂದ ತೆರಿಗೆಯನ್ನು ಸಂಗ್ರಹ ಮಾಡಿಸ್ತಿರ್ಲಿಲ್ಲ. ಎರಡನೇದು, ಜನರಲಿ ಹಿ ಹ್ಯಾಡ್ ಸ್ಲೇವ್ಡ್ ಆ್ಯಂಡ್ ಹೈಯರ್ಡ್ ವರ್ಕರ್ಸ್ ಟು ಕಲ್ಟಿವೇಟ್ ದ ಲ್ಯಾಂಡ್ ಅಂತ ಇದೆ, ಅಂದರೆ ಅವನಿಗೆ ದಾಸರು ಮತ್ತು ಕೂಲಿ ಕಾರ್ಮಿಕರು ಇದ್ರು ಅಂತ. ಆ್ಯಂಡ್ ಮೂರನೇದು, ಹಿ ವಾಸ್ ಆಫನ್ ದ ಲಾರ್ಜೆಸ್ಟ್ ಲ್ಯಾಂಡ್ ಓನರ್, ಅಂದರೆ ಅವನು ಸಾಮಾನ್ಯವಾಗಿ ದೊಡ್ಡ ಭೂಮಿಯನ್ನು ಹೊಂದಿದ ಒಡೆಯನಾಗಿದ್ದ. ಆ್ಯಂಡ್ ಆಪ್ಷನ್ 4, ಹಿಸ್ ಪೋಸ್ಟ್ ವಾಸ್ ಹೆರಿಡಿಟರಿ, ಅವನ ಒಂದು ಹುದ್ದೆ ಏನಿದೆಯಲ್ಲ ಅದು ವಂಶ ಪಾರಂಪರ್ಯವಾಗಿತ್ತು ಅನ್ನೋದು. ಸೊ ಇಲ್ಲಿ ಗ್ರಾಮ ಭೋಜಕನ ಬಗ್ಗೆ ಇರುವಂತಹ ಒಂದು ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ಸ್ ಹಾಗಾದರೆ ರಾಂಗ್ ಆಗಿದೆ ಇಲ್ಲಿ? ಎಸ್, ಆಪ್ಷನ್ 1 ದ ಕಿಂಗ್ ನೆವರ್ ಯೂಸ್ಡ್ ಹಿಮ್ ಟು ಕಲೆಕ್ಟ್ ಟ್ಯಾಕ್ಸಸ್, ಗ್ರಾಮ ಭೋಜಕ ಅಂದರೆ ರಾಜ ಅವನಿಂದ ತೆರಿಗೆಯನ್ನು ಸಂಗ್ರಹ ಮಾಡಿಸ್ಲಿಲ್ಲ ಅನ್ನೋದು. ಸೊ ಗ್ರಾಮ ಭೋಜಕ ಏನಿದಾನಲ್ಲ ರಾಜನ ಪರವಾಗಿ ತೆರಿಗೆಯನ್ನು ಕಲೆಕ್ಟ್ ಮಾಡ್ತಿದ್ದ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 1 ತಪ್ಪಾಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ಸ್, ಮಾಡಿಸ್ತಿರ್ಲಿಲ್ಲ ಅಂತ ಇದೆ. ಸೊ ಅವನೇ ಮಾಡಿಸ್ತಾ ಇದ್ದಿದ್ದು, ಏನು ಗ್ರಾಮ ಭೋಜಕನೇ ರಾಜನ ಪರವಾಗಿ ತೆರಿಗೆಯನ್ನು ಸಂಗ್ರಹಿಸ್ತಾ ಇದ್ದಿದ್ದು. ಹಾಗಾಗಿ ಆಪ್ಷನ್ 1 ಇಲ್ಲಿ ರಾಂಗ್ ಆಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಇನ್ನು ಉಳಿದವು ಎಲ್ಲವೂ ಕೂಡ ರೈಟ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್. ಓಕೆ, ಗ್ರಾಮ ಭೋಜಕನ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋವಿಂಗ್ ರೂಲರ್ಸ್ ವರ್ ಬೆಸ್ಟ್ ನೋನ್ ಫಾರ್ ಕಂಟ್ರೋಲಿಂಗ್ ದ ಸಿಲ್ಕ್ ರೂಟ್ ಅರೌಂಡ್ 2000 ಇಯರ್ಸ್ ಎಗೋ. ಇದನ್ನ 2015 ಸಿಟೆಟ್ ಎಕ್ಸಾಮಲ್ಲಿ ಕೇಳಿದ್ರು. ಅಂದರೆ ಸುಮಾರು 2000 ವರ್ಷಗಳ ಹಿಂದೆ ಸಿಲ್ಕ್ ರೂಟ್ ನಿಯಂತ್ರಣಕ್ಕೆ ಪ್ರಸಿದ್ಧರಾದವರು ಯಾರು ಅಂತ. ಆಪ್ಷನ್ 1 ಕುಶಾನಾಸ್, ಆಪ್ಷನ್ 2 ಚೋಳಾಸ್, ಆಪ್ಷನ್ 3 ಪಾಂಡ್ಯಾಸ್, ಆಪ್ಷನ್ 4 ಚೇರಾಸ್. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಆಪ್ಷನ್ 1 ಕುಶಾನಾಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಕುಶಾನ ಸಾಮ್ರಾಜ್ಯ ಸಿಲ್ಕ್ ರೂಟ್ ವ್ಯಾಪಾರವನ್ನು ಕಂಟ್ರೋಲ್ ಮಾಡಿ ಏಷ್ಯಾ ಮತ್ತು ರೋಮ್ ನಡುವಿನ ವ್ಯಾಪಾರವನ್ನು ವೃದ್ಧಿ ಮಾಡ್ತಾರೆ. ಸೊ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಇನ್ ಬುದ್ಧಿಸಮ್ ಬೋಧಿಸತ್ವಾಸ್ ವರ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಬೌದ್ಧ ಧರ್ಮದಲ್ಲಿ ಬೋಧಿಸತ್ವರು ಯಾರು ಅಂತ. ಸೊ ಆಪ್ಷನ್ 1 ಪರ್ಸನ್ ಹೂ ಅಟೈನ್ ಎನ್ಲೈಟನ್ಮೆಂಟ್, ಅಂದರೆ ಜ್ಞಾನೋದಯವನ್ನು ಪಡೆದವರು. ಆಪ್ಷನ್ 2 ಸ್ಟೇಟಸ್ ಆಫ್ ಬುದ್ಧ, ಅಂದರೆ ಸ್ಟ್ಯಾಚ್ಯೂಸ್ ಆಫ್ ಬುದ್ಧ, ಅಂದರೆ ಬುದ್ಧನ ಪ್ರತಿಮೆಗಳು. ಆಪ್ಷನ್ 3 ಚೈನೀಸ್ ಬುದ್ಧಿಸ್ಟ್ ಪಿಲಿಗ್ರಿಮ್ಸ್, ಚೀನಾದ ಬೌದ್ಧ ಯಾತ್ರಿಕರು. ಆ್ಯಂಡ್ ಆಪ್ಷನ್ 4 ಬುದ್ಧಿಸ್ಟ್ ಸ್ಕಾಲರ್ಸ್, ಬೌದ್ಧ ಪಂಡಿತರು ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್, ಬೌದ್ಧ ಧರ್ಮದಲ್ಲಿ ಬೋಧಿಸತ್ವರು ಯಾರು ಅಂತ ಬಂದಾಗ, ಬೋಧಿಸತ್ವಾಸ್ ಇನ್ ಬುದ್ಧಿಸಮ್ ಅಂತ ಬಂದಾಗ ಪರ್ಸನ್ಸ್ ಹೂ ಅಟೈನ್ ಎನ್ಲೈಟನ್ಮೆಂಟ್, ಮೊದಲನೇದು ಅಂದರೆ ಜ್ಞಾನೋದಯವನ್ನು ಪಡೆದವರು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಬೋಧಿಸತ್ವ ಅಂತಂದರೆ ಜ್ಞಾನೋದಯ ಹಂತ ತಲುಪಿದವರು, ಆದರೆ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ನಿರ್ವಾಣಕ್ಕೆ ಹೋಗದೆ ಉಳಿದಂಥವರು, ಮಹಾಯಾನ ಕಾನ್ಸೆಪ್ಟ್ ಇದು ಬರೋವಂಥದ್ದು. ಸೊ ಹಾಗಾಗಿ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ದ ರೂಲರ್ ಆಫ್ ವಿಚ್ ಏರಿಯಾ ವರ್ ಡಿಫೀಟೆಡ್ ಬೈ ಸಮುದ್ರಗುಪ್ತ ಆ್ಯಂಡ್ ಹಿ ಅಲೌಡ್ ದೆಮ್ ಟು ರೂಲ್ ಅಗೇನ್ ಅಂತ ಕೇಳಿದ್ದಾರೆ. ಸಮುದ್ರಗುಪ್ತನು ಸೋಲಿಸಿ ಮತ್ತೆ ಅವರನ್ನು ಬಿಡುಗಡೆ ಮಾಡಿದಂತಹ 12 ರಾಜರು ಯಾವ ಪ್ರದೇಶದವರು ಅಂತ. ಆಪ್ಷನ್ 1 ದಕ್ಷಿಣ ಪಥ, ಆಪ್ಷನ್ 2 ಆರ್ಯವರ್ತ, ಆಪ್ಷನ್ 3 ಗಾನಾ ಸಂಘಾಸ್ ಆಫ್ ದ ನಾರ್ತ್ ವೆಸ್ಟ್, ಆ್ಯಂಡ್ ಆಪ್ಷನ್ 4 ಶ್ರೀಲಂಕಾ ಅಂತ. ಅಂದರೆ ಉತ್ತರ ಪಶ್ಚಿಮ ಗಣ ಸಂಘಗಳು ಮತ್ತು ಶ್ರೀಲಂಕಾ, ದಕ್ಷಿಣ ಪಥ ಆರ್ಯವರ್ತ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ 1 ದಕ್ಷಿಣ ಪಥ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ದಕ್ಷಿಣ ಪಥದ ರಾಜರನ್ನ ಸೋಲಿಸಿ ಅವರನ್ನು ಮತ್ತೆ ಬಿಟ್ಬಿಡ್ತಾನೆ. ಸೊ ಇದನ್ನು ಪಾಲಿಸಿ ಆಫ್ ಸಬಾರ್ಡಿನೇಷನ್ ಅಂತಲೂ ಕೂಡ ಕರೀತಾನೆ. ಸೊ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಗ್ರೂಪ್ ಆಫ್ ಸಿಟೀಸ್ ವರ್ ಇಂಪಾರ್ಟೆಂಟ್ ಸೆಂಟರ್ ಆಫ್ ದ ಗುಪ್ತಾಸ್ ರೂಲರ್ಸ್ ಅಂತ ಇದೆ. ಅಂದರೆ
ಗುಪ್ತರ ಪ್ರಮುಖ ನಗರಗಳು ಯಾವ್ಯಾವುದಾಗಿದ್ವು ಅನ್ನೋದು. ಆಪ್ಷನ್ 1 ಉಜ್ಜಯಿನಿ, ತಕ್ಷಶಿಲ ಆ್ಯಂಡ್ ಇಂದ್ರಪ್ರಸ್ಥ. ಆಪ್ಷನ್ 2 ಪ್ರಯಾಗ, ಪಾಟಲಿಪುತ್ರ, ಉಜ್ಜಯಿನಿ. ಆಪ್ಷನ್ 3 ಮಥುರಾ, ಅಮರನಾಥ, ಕಾಂಚಿ. ಆ್ಯಂಡ್ ಆಪ್ಷನ್ 4 ನನ್ ಆಫ್ ದ ಎಬೋ ಅಂತ ಇದೆ. ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 2 ಸೆಲೆಕ್ಟ್ ಮಾಡಬೇಕಾಗತ್ತೆ, ಪ್ರಯಾಗ, ಪಾಟಲಿಪುತ್ರ ಆ್ಯಂಡ್ ಉಜ್ಜಯಿನಿ ಅನ್ನೋದು. ಸೊ ಪ್ರಯಾಗ ಮತ್ತು ಪಾಟಲಿಪುತ್ರ, ಉಜ್ಜಯಿನಿ ಈ ಮೂರು ಕೂಡ ಏನು ಗುಪ್ತರ ಒಂದು ಮುಖ್ಯ ಕೇಂದ್ರಗಳಾಗಿರ್ತವೆ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಆನ್ಸರ್ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ 2 ಕಿಂಗ್ಡಮ್ಸ್ ವರ್ ಯುನೈಟೆಡ್ ವೆನ್ ಹರ್ಷ ಅಸೆಂಡೆಡ್ ದ ಥ್ರೋನ್ ಅಂತ ಇದೆ. ಅಂದರೆ ಹರ್ಷನು ಗದ್ಗೆ ಏರಿದಾಗ, ಅಂದರೆ ಗದ್ದುಗೆ ಅಂತಂದರೆ ಆ ಒಂದು ಆಡಳಿತ ಸಿಂಹಾಸನಕ್ಕೆ ಏರಿದಾಗ ಯಾವ 2 ರಾಜ್ಯಗಳನ್ನು ಒಕ್ಕೂಟ ಮಾಡ್ತಾನೆ ಅಂತ. ಮೊದಲನೇದು ಮಗಧ ಆ್ಯಂಡ್ ಬೆಂಗಾಲ್, ಎರಡನೇದು ಕನೌಜ್ ಆ್ಯಂಡ್ ಡೆಕ್ಕನ್ ಅಂದರೆ ದಕ್ಷಿಣ. ಆಪ್ಷನ್ 3 ಕನೌಜ್ ಆ್ಯಂಡ್ ಕಾಂಚೀಪುರಂ. ಆಪ್ಷನ್ 4 ತಾನೇಶ್ವರ ಆ್ಯಂಡ್ ಕನೌಜ್ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ? ಎಸ್, ಆಪ್ಷನ್ 4 ತಾನೇಶ್ವರ್ ಆ್ಯಂಡ್ ಕನೌಜ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಹರ್ಷ ತಾನೇಶ್ವರ ಮತ್ತು ಕನೌಜನ್ನು ಒಂದಾಗಿಸ್ತಾನೆ. ಸೊ ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋವಿಂಗ್ ಪೋಯೆಟ್ ಡ್ಯೂರಿಂಗ್ ಚಂದ್ರಗುಪ್ತ ರಾಟ್ ಅಭಿಜ್ಞಾನ ಶಾಕುಂತಲಂ ಅಂತ. ಅಂದರೆ ಅಭಿಜ್ಞಾನ ಶಾಕುಂತಲ ಅನ್ನುವಂತಹ ಒಂದು ಕೃತಿಯನ್ನು ಬರೆದಿದ್ದು ಯಾರು ಅಂತ. ಚಂದ್ರಗುಪ್ತನ ಕಾಲದಲ್ಲಿ ಅಭಿಜ್ಞಾನ ಶಾಕುಂತಳಂ ಬರೆದ ಕವಿ ಯಾರು ಅಂತ. ಇದು ಈಸಿ ಪ್ರಶ್ನೆ ಅಲ್ವಾ, ಎಲ್ರಿಗೂ ಗೊತ್ತಿರುತ್ತೆ ಅಭಿಜ್ಞಾನ ಶಾಕುಂತಲ ಯಾರು ಅಂತ. ಆಪ್ಷನ್ 1 ಕಾಳಿದಾಸ, ಆಪ್ಷನ್ 2 ಹರಿಸೇನ, ಆಪ್ಷನ್ 3 ರವಿಕೀರ್ತಿ ಆ್ಯಂಡ್ ಆಪ್ಷನ್ 4 ಸಮುದ್ರಗುಪ್ತ. ಸೊ ಅಭಿಜ್ಞಾನ ಶಾಕುಂತಲ ಆಬ್ವಿಯಸ್ಲಿ ಆಪ್ಷನ್ 1 ಕಾಳಿದಾಸ ಬರೆದಿರ್ತಕ್ಕಂತಹ ಒಂದು ಕೃತಿಯಾಗಿರುತ್ತೆ. ಸೊ ಆಪ್ಷನ್ 1 ಸರಿಯಾದ ಉತ್ತರ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವೈ ವುಡ್ ದ ಆರ್ಡಿನರಿ ಪೀಪಲ್ ನಾಟ್ ಬಿ ಏಬಲ್ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಪ್ರಶಸ್ತೀಸ್ ಅಂತ ಇದೆ. ಅಂದರೆ ಸಾಮಾನ್ಯ ಜನರು ಪ್ರಶಸ್ತಿಗಳನ್ನು ಓದೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ. ಆಪ್ಷನ್ 1 ದೇ ವರ್ ರಿಟರ್ನ್ ಇನ್ ಸಾಂಸ್ಕೃತ್ ದ ಲ್ಯಾಂಗ್ವೇಜ್ ಆಫ್ ದ ಸ್ಕಾಲರ್ಸ್, ಅಂದರೆ ಸಂಸ್ಕೃತದಲ್ಲಿ ಇತ್ತು ಹಾಗಾಗಿ ಅವ್ರಿಗೆ ಓದೋಕ್ಕಾಗ್ತಿರ್ಲಿಲ್ಲ ಅಂತ. ಎರಡನೇದು ಪ್ರಶಸ್ತೀಸ್ ವರ್ ನಾಟ್ ಮೇಡ್ ಅವೈಲೇಬಲ್ ಟು ದ ಆರ್ಡಿನರಿ ಪೀಪಲ್, ಅಂದರೆ ಸಾಮಾನ್ಯ ಜನರಿಗೆ ಅದು ತಲುಪ್ತಾ ಇರಲಿಲ್ಲ, ಲಭ್ಯ ಇರಲಿಲ್ಲ. ಮೂರನೇದು ದ ಆರ್ಡಿನರಿ ಪೀಪಲ್ ವರ್ ನಾಟ್ ಲಿಟರೇಟ್ ಆ್ಯಸ್ ದೇರ್ ವರ್ ನೋ ಸ್ಕೂಲ್ಸ್ ಅಟ್ ದಟ್ ಟೈಮ್, ಶಾಲೆಗಳಿರಲಿಲ್ಲ ಹಾಗಾಗಿ ಓದೋದಕ್ಕೆ ಬರ್ತಿರ್ಲಿಲ್ಲ ಅಂತ. ಆ್ಯಂಡ್ ಫೋರ್ತ್ ಒನ್ ನನ್ ಆಫ್ ದ ಎಬೋ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಪ್ರಶ್ನೆಗೆ ಆಪ್ಷನ್ 1 ನೋಡಿ, ಇಲ್ಲಿ ದೇ ವರ್ ರಿಟರ್ನ್ ಇನ್ ಸಾಂಸ್ಕೃತ್, ಸೊ ದ ಲ್ಯಾಂಗ್ವೇಜ್ ಆಫ್ ದ ಸ್ಕಾಲರ್ಸ್. ಸೊ ಸಂಸ್ಕೃತ ಆ ಕಾಲದಲ್ಲಿ ಪಂಡಿತರ ಒಂದು ಭಾಷೆಯಾಗಿರುತ್ತೆ. ಸೊ ಸಾಮಾನ್ಯ ಜನರು ಓದೋ ಥರ ಇರಲಿಲ್ಲ, ಸಂಸ್ಕೃತದಲ್ಲಿ ಇದ್ದಿದ್ದರಿಂದ ಸಾಮಾನ್ಯ ಜನರು ಆ ಪ್ರಶಸ್ತಿಗಳನ್ನು ಓದೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿರುತ್ತೆ. ನೆಕ್ಸ್ಟು ಇದೊಂದು ಸ್ಟೇಟ್ಮೆಂಟ್ ಇದೆ ನೋಡಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಎ ಆ್ಯಂಡ್ ಬಿ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ಸೊ 2 ಸ್ಟೇಟ್ಮೆಂಟ್ಸ್ಗಳನ್ನು ಓದಿ ಸರಿಯಾಗಿರ್ತಕ್ಕಂಥದ್ದನ್ನು ನಾವು ಹೇಳಬೇಕಾಗುತ್ತೆ. ಸೊ ಮೊದಲನೇ ಸ್ಟೇಟ್ಮೆಂಟ್, ಹರ್ಷ ಟುಕ್ ಎವರ್ ಕಿಂಗ್ಡಮ್ ಆಫ್ ಕನೌಜ್ ಆ್ಯಂಡ್ ದೆನ್ ಲೆಡ್ ಎನಿ ಆರ್ಮಿ ಅಗೇನ್ಸ್ಟ್ ದ ರೂಲರ್ಸ್ ಆಫ್ ಬೆಂಗಾಲ್. ಎರಡನೇದು, ಹಿ ವಾಸ್ ಅನ್ಸಕ್ಸಸ್ಫುಲ್ ಇನ್ ಈಸ್ಟ್ ಆ್ಯಂಡ್ ನೆವರ್ ಏಬಲ್ ಟು ಕಾನ್ಕ್ವರ್ ಮಗಧ ಆ್ಯಂಡ್ ಬೆಂಗಾಲ್ ಅಂತ ಇದೆ. ಸೊ ಈ 2 ಸ್ಟೇಟ್ಮೆಂಟ್ಗಳು ಹರ್ಷವರ್ಧನನ ಬಗ್ಗೆ ಇರ್ತಕ್ಕಂತಹ ಸ್ಟೇಟ್ಮೆಂಟ್ಸು. ಈ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅನ್ನೋದನ್ನು ನಾವಿಲ್ಲಿ ಕೋಡ್ಗಳ ಮುಖಾಂತರ ಹೇಳಬೇಕಾಗತ್ತೆ. ಸೊ ನೋಡಿದ್ರಿ ಅಲ್ವಾ ಕೋಡು, ಆನ್ಸರ್ ಕೂಡ ಗೆಸ್ ಮಾಡಿದ್ರಿ ಅಲ್ವಾ. ಎಸ್, ಆಪ್ಷನ್ 1 ಕರೆಕ್ಟ್ ಆದ ಆನ್ಸರ್ ಆಗುತ್ತೆ. ಆಪ್ಷನ್ 1 ಅಂತ ಬಂದಾಗ ಎ ಇಸ್ ಟ್ರೂ, ಎ ಕರೆಕ್ಟು, ಬಿ ರಾಂಗ್ ಆಗಿರ್ತಕ್ಕಂತಹ ಸ್ಟೇಟ್ಮೆಂಟ್ಸು. ಸೊ ಹರ್ಷನು ಕನೌಜ್ವನ್ನು ಪಡ್ಕೊಂಡು ಬೆಂಗಾಲಿನ ವಿರುದ್ಧ ಯುದ್ಧ ಮಾಡ್ತಾನೆ. ಆದರೆ ಪೂರ್ವದಲ್ಲಿ ಏನೋ ಅವನು ಯುದ್ಧ ಮಾಡೋದಕ್ಕೆ ಅಥವಾ ಪ್ರದೇಶಗಳನ್ನು ವಶಪಡಿಸ್ಕೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲವಾಗಿರಲಿಲ್ಲ. ಸೊ ಹಾಗಾಗಿ ಆಪ್ಷನ್ 1 ಸ್ಟೇಟ್ಮೆಂಟ್ 1 ಕರೆಕ್ಟು, ಸ್ಟೇಟ್ಮೆಂಟ್ ಬಿ ರಾಂಗು. ಸೊ ಹಾಗಾಗಿ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ. And next, during the reign of Pallavas and Chalukyas in South India, which of the following was followed and administering the regions ಅಂತ ಇದೆ. ಸೊ ಪಲ್ಲವ ಮತ್ತು ಚಾಲುಕ್ಯರ ಒಂದು ಅಡ್ಮಿನಿಸ್ಟ್ರೇಷನ್ ಬಗ್ಗೆ. ಸೊ ಆಪ್ಷನ್ 1 one person could hold only one office. ಎರಡನೇದು, the sons succeeded their fathers to several posts, for example chief judicial officers. ಮೂರನೇದು, local important men had no say in the administration. and ನಾಲ್ಕನೇದು, all of the above ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ 2 ನೋಡಿ, ಇಲ್ಲಿ ದ ಸನ್ ಸಕ್ಸೀಡೆಡ್ ದೇರ್ ಫಾದರ್ಸ್ ಟು ಸೆವರಲ್ ಪೋಸ್ಟ್, ಫಾರ್ ಎಕ್ಸಾಂಪಲ್ ಚೀಫ್ ಜುಡಿಷಿಯಲ್ ಆಫೀಸರ್ಸ್ ಅಂತಂದರೆ ಹುದ್ದೆಗಳು ವಂಶ ಪಾರಂಪರ್ಯವಾಗಿದ್ವು ಆ ಒಂದು ಕಾಲದಲ್ಲಿ. ತಂದೆಯ ನಂತರ ಮಗ, ಸೊ ಆ ಮಗನಿಗೆ ಮದುವೆ ಆಗಿ ಮಕ್ಕಳಾದರೆ ಅವ್ರ ಮಕ್ಕಳು, ಸೊ ಹೀಗೆ ವಂಶ ಪಾರಂಪರ್ಯವಾಗಿ ಅವರ ಒಂದು ಆಡಳಿತ ನಡೀತಾ ಇತ್ತು ಅನ್ನೋದು. ಸೊ ಆಪ್ಷನ್ 2 ಸರಿಯಾದ ಆನ್ಸರ್ ಆಗಿರುತ್ತೆ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಚೈನೀಸ್ ಸ್ಕಾಲರ್ ರಾಟ್ ಅ ಡೀಟೇಲ್ಡ್ ಅಕೌಂಟ್ ಆಫ್ ಹರ್ಷವರ್ಧನಸ್ ಕೋರ್ಟ್ ಅಂತ ಕೇಳಿದ್ದಾರೆ. ಯಾವ ಚೈನೀಸ್ ಅಂದರೆ ಚೀನಾದ ಪಂಡಿತ ಹರ್ಷವರ್ಧನನ ಒಂದು ಆಡಳಿತದ ಬಗ್ಗೆ ಆಗಿರ್ಬೋದು, ಅವನ ಒಂದು ಸಾಮ್ರಾಜ್ಯದ ಬಗ್ಗೆ ಡೀಟೇಲ್ ಆಗಿ ಬರೆದಿದ್ರು ಅಂತ. ಆಪ್ಷನ್ 1 ಫಾಹಿಯಾನ್, ಆಪ್ಷನ್ 2 ಹುಯೆನ್ ಸ್ಯಾಂಗ್, ಆಪ್ಷನ್ 3 ಈಜಿಂಗ್, ಆಪ್ಷನ್ 4 ಆಲ್ ಆಫ್ ದ ಎಬೋ ಅಂತ ಇದೆ. ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಹಾಗಾದ್ರೆ? ಎಸ್, ಆಪ್ಷನ್ 2 ಹುಯೆನ್ ಸ್ಯಾಂಗ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಹರ್ಷನ ಅರಮನೆ ಬಗ್ಗೆ ಬರೆದಂತಹ ಒಂದು ವಿವರವಾಗಿ ಬರೆದಂತಹ ಚೀನಿ ಪಂಡಿತ ಹುಯೆನ್ ಸ್ಯಾಂಗ್ ಆಗಿರ್ತಾರೆ. ಸೊ ಆಪ್ಷನ್ 2 ಸರಿಯಾದ ಉತ್ತರ. ಅಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 9ನೇ ಪ್ರಶ್ನೆ, ವಾಟ್ ವರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಆರ್ಮೀಸ್ ಆಫ್ ದ ಪಲ್ಲವಾಸ್ ಅಂಡ್ ಚಾಲುಕ್ಯಾಸ್ ಅಂತ ಕೇಳಿದ್ದಾರೆ. ಆಯ್ತಾ? ಸೊ ಆಪ್ಷನ್ 1 ಮಿಲಿಟರಿ ಲೀಡರ್ಸ್ ನೋನ್ ಆಸ್ ಸಾಮಂತಾಸ್ ಪ್ರೊವೈಡೆಡ್ ದ ಟ್ರೂಪ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ ಟು ದ ಕಿಂಗ್ಸ್. ಆಪ್ಷನ್ 2 ದೀಸ್ ಸಾಮಂತಾಸ್ ರಿಸೀವ್ಡ್ ಗ್ರಾಂಟ್ಸ್ ಆಫ್ ಲ್ಯಾಂಡ್ ಫ್ರಮ್ ದ ಕಿಂಗ್ಸ್. ಆಪ್ಷನ್ 3 ದೇ ಮೇಂಟೈನ್ಡ್ ದ ಸೋಲ್ಜರ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ ಫ್ರಮ್ ದ ಲ್ಯಾಂಡ್ ರೆವಿನ್ಯೂ ಒಬ್ಟೈನ್ ಫ್ರಮ್ ದ್ಯಾಟ್ ಲ್ಯಾಂಡ್. ಆ್ಯಂಡ್ ಆಪ್ಷನ್ 4 ಆಲ್ ಆಫ್ ದ ಎಬೋ ಅಂತ ಇದೆ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 4 ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಆಲ್ ಆಫ್ ದ ಎಬೋ ಅಂತ. ಸೊ ಸಾಮಂತರು ಸೈನ್ಯ, ಭೂಮಿ, ಆದಾಯ ಎಲ್ಲವನ್ನ ಕೂಡ ಒದಗಿಸಿದ್ರು. ಸೊ ಹಾಗಾಗಿ ಆಲ್ ಆಫ್ ದ ಎಬೋ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಅಬೌಟ್ ಸಮುದ್ರಗುಪ್ತಾಸ್ ಪ್ರಶಸ್ತಿ ಅಂತ ಕೇಳಿದ್ದಾರೆ. ಅಂದರೆ ಯಾವ ಒಂದು ಸ್ಟೇಟ್ಮೆಂಟ್ ಸಮುದ್ರಗುಪ್ತನ ಒಂದು ಪ್ರಶಸ್ತಿಯ ಬಗ್ಗೆ ಇರುವಂತಹ ಸ್ಟೇಟ್ಮೆಂಟ್ಗಳಲ್ಲಿ ರಾಂಗ್ ಅಂತ. ಸೊ ಮೊದಲನೇದು, in this the poet praised the king and described as equal to the gods. ಎರಡನೇದು, the ಪ್ರಶಸ್ತಿ was composed in very long sentences. ಮೂರನೇದು, ಹರಿಸೇನ was the composer of this ಪ್ರಶಸ್ತಿ. ಆಪ್ಷನ್ 4 this description tells us the light of the villagers of that time ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ, ಎಷ್ಟನೇ ಪ್ರಶ್ನೆ ಇದು? 10th one. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ? ಎಸ್, ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ದಿಸ್ ಡಿಸ್ಕ್ರಿಪ್ಷನ್ ಟೆಲ್ಸ್ ಅಸ್ ದ ಲೈಟ್ ಆಫ್ ದ ವಿಲೇಜರ್ಸ್ ಆಫ್ ದ್ಯಾಟ್ ಟೈಮ್ ಅಂತ. ಪ್ರಶಸ್ತಿ ರಾಜನ ಕೀರ್ತಿ ಬಗ್ಗೆ ಹೇಳುತ್ತೆ, ಸೊ ಗ್ರಾಮಸ್ಥರ ಒಂದು ಕಷ್ಟವನ್ನಲ್ಲ ಅನ್ನೋದು. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಎ ಆ್ಯಂಡ್ ಬಿ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ಸೊ ಮೊದಲನೇದು, ಸಮುದ್ರಗುಪ್ತ ಸೆಕೆಂಡ್ ಲೆಡ್ ಎನ್ ಎಕ್ಸ್ಪಿಡಿಷನ್ ಟು ವೆಸ್ಟರ್ನ್ ಇಂಡಿಯಾ ಆ್ಯಂಡ್ ಓವರ್ ಕೇಮ್ ದ ಲಾಸ್ಟ್ ಆಫ್ ದ ಶಕಾಸ್. ಎರಡನೇದು, ಕಾಳಿದಾಸ್ ಆ್ಯಂಡ್ ಆರ್ಯಭಟ ಅವರಿಂದ ಕೋರ್ಟ್ ಆಫ್ ಸಮುದ್ರಗುಪ್ತ ಅಂತ ಇದೆ. ಸೊ ಈ ಎರಡು ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವುದು ರಾಂಗ್, ಯಾವುದು ಕರೆಕ್ಟ್ ಅನ್ನೋದನ್ನ ಹೇಳಬೇಕಾಗುತ್ತೆ. ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ 3 ಎ ಇಸ್ ಟ್ರೂ ಬಟ್ ಬಿ ಫಾಲ್ಸ್ ಅಂತ ಇದೆ. ಎ ಕರೆಕ್ಟ್ ಆಗಿದೆ, ಬಿ ರಾಂಗ್ ಅಂತ. ಸೊ ಎರಡನೇ ಚಂದ್ರಗುಪ್ತ ಶಕರನ್ನ ಸೋಲಿಸ್ತಾರೆ, ಹೌದು. ಬಟ್ ಕಾಳಿದಾಸ ಮತ್ತೆ ಆರ್ಯಭಟ ಏನಿದ್ದಾರೆ ಸಮುದ್ರಗುಪ್ತನ ಸಾಮ್ರಾಜ್ಯದಲ್ಲಿ ಇರಲಿಲ್ಲ ಅಥವಾ ಆಸ್ಥಾನದಲ್ಲಿ ಇರಲಿಲ್ಲ ಕವಿಗಳಾಗಿ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಆಯಿತಾ? ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಪಲ್ಲವ ಮತ್ತು ಚಾಲುಕ್ಯರ ಬಗ್ಗೆ ಕೇಳಿರುವಂಥದ್ದು. ದ ಪಲ್ಲವಾಸ್ ಆ್ಯಂಡ್ ಚಾಲುಕ್ಯಾಸ್ ವರ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೈನಸ್ಟೀಸ್ ಇನ್ ಸೌತ್ ಇಂಡಿಯಾ. ಎರಡನೇದು, ಐಹೊಳೆ ವಾಸ್ ದ ಕ್ಯಾಪಿಟಲ್ ಆಫ್ ಪಲ್ಲವಾಸ್. ಮೂರನೇದು, ಪುಲಕೇಶಿ ಸೆಕೆಂಡ್ ವಾಸ್ ಅ ಫೇಮಸ್ ಪಲ್ಲವಾಸ್ ರೂಲರ್ ಅಂತ ಇದೆ. ಸೊ ಇಲ್ಲಿ ಯಾವುದು ರಾಂಗ್, ಯಾವುದು ರೈಟ್ ಅನ್ನೋದನ್ನ ನಾವಿಲ್ಲಿ ಕೋಡ್ಸ್ಗಳ ಮುಖಾಂತರ ಹೇಳಬೇಕಾಗತ್ತೆ. ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ? ಎಸ್, ಆಪ್ಷನ್ ಬಿ, ಐಹೊಳೆ ವಾಸ್ ದ ಕ್ಯಾಪಿಟಲ್ ಆಫ್ ಪಲ್ಲವಾಸ್ ಮತ್ತೆ ಪುಲಕೇಶಿ ಸೆಕೆಂಡ್ ವಾಸ್ ಅ ಫೇಮಸ್ ಪಲ್ಲವಾಸ್ ಅನ್ನೋದು ಇನ್ಕರೆಕ್ಟ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟು. ಆ್ಯಂಡ್ ಮೊದಲನೇ ಸ್ಟೇಟ್ಮೆಂಟ್ ಪಲ್ಲವಾಸ್ ಆ್ಯಂಡ್ ಚಾಲುಕ್ಯಾಸ್ ವರ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೈನೆಸ್ಟಿ ಇನ್ ಸೌತ್ ಇಂಡಿಯಾ, ಅದು ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್ ಆಗಿರುತ್ತೆ. ಇನ್ನು ಎರಡನೇದು ಮತ್ತೆ ಮೂರನೇ ಸ್ಟೇಟ್ಮೆಂಟ್ ಏನಿದೆ ರಾಂಗ್. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ಆ್ಯಂಡ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಅಕಾರ್ಡಿಂಗ್ ಟು ಬಾಣಭಟ್ಟ ವಾಟ್ ಎಲ್ಸ್ ಡಿಡ್ ದ ಕಿಂಗ್ಸ್ ಆರ್ಮಿ ಕ್ಯಾರಿ ಬಿಸೈಡ್ಸ್ ದೇರ್ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ವೆನ್ ದೇ ಮೂವ್ಡ್ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ದೇರ್ ಫ್ಯಾಮಿಲೀಸ್, ಆಪ್ಷನ್ 2 ದೇರ್ ಜ್ಯುವೆಲ್ರೀಸ್ ಆ್ಯಂಡ್ ಪ್ರೆಷಿಯಸ್ ಸ್ಟೋನ್ಸ್, ಆಪ್ಷನ್ 3 ದೇರ್ ಐಡೆಂಟಿಫಿಕೇಶನ್ ಡಾಕ್ಯುಮೆಂಟ್ಸ್, ಆಪ್ಷನ್ 4 ಐಟಮ್ಸ್ ಆಫ್ ಡೈಲಿ ಯೂಸ್ ಆಸ್ ವೆಲ್ ಆಸ್ ಫುಡ್ ಐಟಮ್ಸ್ ಅಂತ ಇದೆ. ಸೊ ಅಕಾರ್ಡಿಂಗ್ ಟು ಬಾಣಭಟ್ಟ ಆರ್ಮಿ ಕ್ಯಾರಿಡ್, ಆಪ್ಷನ್ 4 ಐಟಮ್ಸ್ ಆಫ್ ಡೈಲಿ ಯೂಸ್ ಆಸ್ ವೆಲ್ ಆಸ್ ಫುಡ್ ಐಟಮ್ಸ್. ಸೇನೆ ದೈನಂದಿನ ವಸ್ತುಗಳು ಮತ್ತು ಆಹಾರವನ್ನು ಕೂಡ ಕೊಂಡೊಯ್ತಾ ಇದ್ವು. ಹಾಗಾಗಿ ಆಪ್ಷನ್ 4 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಾಟ್ ವಾಸ್ ದ ಮೇಜರ್ ಅಚೀವ್ಮೆಂಟ್ ಆಫ್ ಪುಲಕೇಶಿ ಸೆಕೆಂಡ್ ದ ಫೇಮಸ್ ಚಾಲುಕ್ಯ ರೂಲರ್ ಅಂತ ಇದೆ. ಪುಲಕೇಶಿಯ ಒಂದು ಅಚೀವ್ಮೆಂಟ್ ಬಗ್ಗೆ ಆಪ್ಷನ್ 1 ಹಿ ಚೆಕ್ಡ್ ದ ಅಡ್ವಾನ್ಸ್ ಆಫ್
ಹರ್ಷವರ್ಧನ ಕ್ರಾಸ್ ದ ನರ್ಮದಾ. ಎರಡನೇದು ಪುಲಕೇಶಿ ಸೆಕೆಂಡ್ ಅಟ್ಯಾಕ್ಡ್ ಡಿಫೀಟೆಡ್ ದ ಪಲ್ಲವ ಕಿಂಗ್. ಆಪ್ಷನ್ 3 ಹಿ ಲೆಡ್ ಎಕ್ಸ್ಪಿಡಿಷನ್ಸ್ ಅಲಾಂಗ್ ದ ಈಸ್ಟ್ ಆ್ಯಂಡ್ ವೆಸ್ಟ್ ಕಾಸ್ಟ್ ಆಫ್ ಇಂಡಿಯಾ. ಆಪ್ಷನ್ 4 ಆಲ್ ಆಫ್ ದ ಎಬೋ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 4 ಆಲ್ ಆಫ್ ದ ಎಬೋ ಅನ್ನೋದನ್ನ ಆನ್ಸರ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹರ್ಷನನ್ನ ತಡೆದು ಪಲ್ಲವರನ್ನ ಸೋಲಿಸಿ ಕರಾವಳಿ ಯಾತ್ರೆಗಳನ್ನು ಕೂಡ ನಡೆಸ್ತಾನೆ ಎರಡನೇ ಪುಲಕೇಶಿ. ಸೊ ಹಾಗಾಗಿ ಆಪ್ಷನ್ 4 ಆಲ್ ಆಫ್ ದ ಎಬೋ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. ಇನ್ ದ ರೀನ್ ಆಫ್ ದ ಪಲ್ಲವಾಸ್ ದ ಅಸೆಂಬ್ಲಿ ಆಫ್ ಬ್ರಾಹ್ಮಿನ್ ಲ್ಯಾಂಡ್ ಓನರ್ಸ್ ವಾಸ್ ನೋನ್ ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಪಲ್ಲವರ ಕಾಲದಲ್ಲಿ ಬ್ರಾಹ್ಮಣ ಭೂಸ್ವಾಮಿಗಳ ಸಭೆಯನ್ನು ನಾವೇನಂತ ಹೇಳಿ ಕರಿತಿದ್ವಿ ಅಂತ. ಸೊ ಆಪ್ಷನ್ 1 ನಗರಂ, ಆಪ್ಷನ್ 2 ಊರ್, ಆಪ್ಷನ್ 3 ಸಭಾ, ಆಪ್ಷನ್ 4 ನನ್ ಆಫ್ ದೀಸ್ ಅಂತ ಇದೆ. ಆನ್ಸರ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ಆಪ್ಷನ್ 3 ಸಭಾ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಪಲ್ಲವರ ಕಾಲದಲ್ಲಿ ಬ್ರಾಹ್ಮಣರ ಭೂಸ್ವಾಮಿಗಳ ಒಂದು ಸಭೆಯನ್ನು ಸಭಾ ಅಂತ ಹೇಳಿ ಕರೀತಾರೆ. ಸೊ ಆಪ್ಷನ್ 3 ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸೋಷಿಯಲ್ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.